ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಪಿಕ್ನಿಕ್ ಹೋದರೆ, ಟೂರ್ ಹೋದರೆ ತೊಗೋಬೋದು. ಪಾಪಡ್ ಒಮ್ಮೆ ಟ್ರೈ ಮಾಡಿ ನೋಡಿ. ಮಿಕ್ಸಿಂಗ್ ಬೌಲ್ ತಗೊಂಡು, ಆಮೇಲೆ ಇದು ಕಡಲೆ ಹಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಇದು 1:1 ಹಾಕ್ಕೊಳ್ಬೇಕು. ಅರ್ಧ ಕಪ್ಪು ಗೋಧಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಬೇಕು. ನಂತರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದು ಆಪ್ಷನಲ್, ಬೇಕಂದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಓಂ ಕಾಳು ಹಾಕ್ಕೊಂಡು, ಸ್ವಲ್ಪ ಅಡುಗೆ ಸೋಡಾ, ಇಷ್ಟೇ ಸಾಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ನೀರು ಹಾಕಬೇಕು. ತಣ್ಣೀರೇ, ಬಿಸಿನೀರಂತ ಏನು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಕಲಿಸ್ಬೋದು. ನೆನೆಸಿರುವಂಥ ಹಿಟ್ಟನ್ನು 20 ನಿಮಿಷ ನೆನೆಯಲ್ಲಿ ಬಿಡಬೇಕು. ಇದನ್ನು 20 ನಿಮಿಷ ನೆನೆಯಲ್ಲಿ ಬಿಟ್ಟ ಮೇಲೆ ಮಾಡಬೇಕು. ಹಿಟ್ಟು ನೆನೆದಾಗ ಚೆನ್ನಾಗಿ ಬರುತ್ತೆ, ಅಷ್ಟಕ್ಕೆ 20 ನಿಮಿಷ ಬಿಡಬೇಕು. ರೆಸ್ಟ್ ಮಾಡಬೇಕಿದ್ದು ಚೆನ್ನಾಗಿ ನೀಟಾಗಿ ಬಾಕಿ ಏನಾನ ಕೆಲಸ ಇದ್ದರೆ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ನಾನು ಹೇಗೆ ರೀತಿ ಮಾಡಬೇಕಂತ. ಇದರಲ್ಲಿ 20 ನಿಮಿಷ ನೆನೆಸಿರುವಂಥ ಹಿಟ್ಟು ಲಟ್ಟಿಸಬೇಕು. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಬೋದು. ಜಾಸ್ತಿ ಉದ್ದನೇ ಮಾಡೋದು ಇದನ್ನು. ನಂತರ ಚಾಕುವಿಂದ ಕಟ್ ಮಾಡ್ಕೋಬೇಕು. ಯಾವ ಸೈಜ್ ಈ ರೀತಿ ಈ ಶೇಪಲ್ಲಿ ಬರಬೇಕು ಅಷ್ಟೇ. ಎಣ್ಣೆ ಕಾಯಲಿಟ್ಟು ಇವನ್ನ ಕರಿಬೇಕು. ಪಾಪಡ್ ರೆಡಿ ಆಗ್ತದೆ. ಗರಿ ಪಾಪಡ್ ಪಿಕ್ನಿಕ್, ಟೂರ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲಿಗಾದರೂ ತೊಗೊಂಡು ಹೋಗ್ಬೋದು. 8ರಿಂದ 10 ದಿವಸವರೆಗೂ ಹಾಳಾಗಲ್ಲ, ಕೆಡಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪಾಪಡ್ ಅಂತ ಇದ್ರ ಹೆಸರು. ಒಮ್ಮೆ ಟ್ರೈ ಮಾಡಿ.